ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳಿಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇವತ್ತು ಕನ್ನಡ ಮಾತನಾಡಲು ಮತ್ತು ಕನ್ನಡ ಓದಲು ಮತ್ತು ಬರೆಯಲು ಬಂದರೆ ಸಾಕು ಇವತ್ತು 13,735 ಕ್ಲರ್ಕ್ ಹುದ್ದೆಗಳಿಗೆ ಇವತ್ತು ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ. ಈ ಒಂದು ನೇಮಕಾತಿಗೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬೇಕು, ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಇವತ್ತು SBI ನಲ್ಲಿ ಕರೆದಿರುವಂತಹ ಇವತ್ತು ನೇಮಕಾತಿಯ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಯಾಕಂದ್ರೆ ವೇತನ ಬಂದ್ಬಿಟ್ಟು 64,480 ರೂಪಾಯಿ ಪ್ರತಿ ತಿಂಗಳು ಕೂಡ ನೀವೇನ್ ಮಾಡಬಹುದು ಅಂದ್ರೆ ಸ್ಯಾಲರಿಯನ್ನ ಪಡೆಯಬಹುದು. ಕೇವಲ ಕನ್ನಡ ಮತ್ತು ಮಾತನಾಡಲು ಓದಲು ಬರೆಯಲು ಬಂದರೆ ಸಾಕು ನೀವೇನ್ ಮಾಡಬಹುದು, ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ, ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ಸಂಪೂರ್ಣವಾಗಿ ಒಂದು ಗೂಗಲ್ ಕ್ರೋಮ್ ಅಲ್ಲಿ ಈ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಮೊದಲಿಗೆ ಇಲ್ಲಿ ಒಂದು ನೋಟಿಫಿಕೇಶನ್ ವನ್ನ ಸಂಪೂರ್ಣವಾಗಿ ನೋಡ್ಕೊಳ್ಳೋಣ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಸಂಪೂರ್ಣವಾಗಿ ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕರೆದಿರುವಂತಹ ಹುದ್ದೆಗಳ ಮಾಹಿತಿ ಮತ್ತೆ ಎಲ್ಲ ತರದ ಒಂದು ಮಾಹಿತಿಯನ್ನು ಕೂಡ ನೀವೇನ್ ಮಾಡಬಹುದು ಈ ಒಂದು ನೋಟಿಫಿಕೇಶನ್ ಅಲ್ಲಿ ಸಂಪೂರ್ಣವಾಗಿ ನೋಡ್ಕೋಬಹುದು. ಇದರ ಒಂದು ಪ್ರಕ್ರಿಯೆ 17/12/2024 ರಿಂದ ಪ್ರಾರಂಭವಾಗಿರುವಂತದ್ದು. 7/1/2024 ಈ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಕೊನೆಯ ದಿನಾಂಕ ಇರುತ್ತೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಯಾಕಂದ್ರೆ ಇವತ್ತು ದೇಶದಾದ್ಯಂತ ಒಂದು ಸ್ಟೇಟ್ ಬ್ಯಾಂಕ್ ಅಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ಸಂಪೂರ್ಣವಾಗಿ ಇವತ್ತು ಕ್ಲರ್ಕ್ ಹುದ್ದೆಗಳಾಗಿರಬಹುದು ಮತ್ತೆ ಇನ್ನಿತರ ಹುದ್ದೆಗಳನ್ನು ಕೂಡ ಇವತ್ತು ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ. ಮತ್ತೆ ಇದರಲ್ಲಿ ನಾವು ಸಂಪೂರ್ಣವಾಗಿ ನೋಡಬಹುದು ಕರ್ನಾಟಕದಲ್ಲಿ ಎಷ್ಟು, ಬೆಂಗಳೂರಲ್ಲಿ ಎಷ್ಟು, ಕನ್ನಡ ಭಾಷೆ ಬರೋರಿಗೆ ಎಷ್ಟು, ಎಲ್ಲ ತರದ ಒಂದು ಮಾಹಿತಿ ಕೂಡ ನಾವು ಸಂಪೂರ್ಣವಾಗಿ ನೋಡ್ಕೋಬಹುದು. ಈ ರೀತಿಯಾಗಿ ನೀವೇನ್ ಮಾಡಬಹುದು, ಹುದ್ದೆಗಳ ಒಂದು ವರ್ಗೀಕರಣ ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಸಂಪೂರ್ಣವಾಗಿ ನೀವೇನ್ ಮಾಡಬೇಕಾಗುತ್ತೆ, ಸಂಪೂರ್ಣವಾಗಿ ನೋಡ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ ಅನ್ನು ನೀವು ಸಂಪೂರ್ಣವಾಗಿ ಸಲ್ಲಿಸಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ನಾವು ಬಹಳಷ್ಟು ಒಂದು ಹುದ್ದೆಗಳನ್ನ ಇವತ್ತು ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ. ಅಂದ್ರೆ ಕರ್ನಾಟಕದಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಸಂಖ್ಯೆ ಕೇವಲ 50 ಹುದ್ದೆಗಳಿಗೆ ಇವತ್ತು ನಾವು ಏನ್ ಮಾಡಬಹುದು ಅಂದ್ರೆ ನೇಮಕಾತಿಗೆ, ಅಂದ್ರೆ ಕರ್ನಾಟಕದಲ್ಲಿ 50 ಹುದ್ದೆಗಳಿಗೆ ಮಾತ್ರ ಈ ಒಂದು SBI ಅಲ್ಲಿ ನೇಮಕಾತಿಯನ್ನ ಮಾಡ್ಕೋತಾ ಇರುವಂತದ್ದು. ಹಾಗಾದ್ರೆ 13,735 ಹುದ್ದೆಗಳು ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಕರ್ನಾಟಕದಲ್ಲಿ ಅಷ್ಟೇ ಅರ್ಜಿಯನ್ನ ಸಲ್ಲಿಸಬೇಕು, ಬೇರೆ ರಾಜ್ಯದಲ್ಲಿ ಅರ್ಜಿಯನ್ನ ಸಲ್ಲಿಸಬಾರದು ಅಂತೇಳಿ ಯಾವುದೇ ರೀತಿಯಿಂದ ಇಲ್ಲಿ ರೂಲ್ಸ್ ಗಳನ್ನ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಓಕೆ, ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಬೇಕು. ಇತರೆ ರಾಜ್ಯಗಳಲ್ಲಿ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ನೀವು ಸಂಪೂರ್ಣವಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಜೊತೆಗೆ ವೇತನ ಬಂದ್ಬಿಟ್ಟು ನಾನು ಆಗ್ಲೇ ಹೇಳಿದ್ದೀನಿ 64,480 ರೂಪಾಯಿ ಒಂದು ವೇತನವನ್ನ ನೀವು ಏನ್ ಮಾಡಬಹುದು ಅಂದ್ರೆ ಪಡೀಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇಲ್ಲಿ ನೇಮ್ ಆಫ್ ದ ಒಂದು ಎಕ್ಸಾಮಿನೇಷನ್ ಯಾವ ರೀತಿಯಾಗಿ ಇದ್ದಿರುತ್ತೆ ಮತ್ತೆ ಜೊತೆಗೆ ಎಲ್ಲ ತರದ ಒಂದು ಮಾಹಿತಿ ಕೂಡ ನೀವೇನ್ ಮಾಡಬಹುದು ಈ ಒಂದು ನೋಟಿಫಿಕೇಶನ್ ಅಲ್ಲಿ ಸಂಪೂರ್ಣವಾಗಿ ಓದ್ಕೊಂಡು ಸಮಾಧಾನದಿಂದ SC ST ಅವರಿಗೆ ಒಂದು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ನಿಲ್ಲಿದ್ದಿರುತ್ತೆ. ಜೊತೆಗೆ ಜನರಲ್ ದವರಿಗೆ 750 ರೂಪಾಯಿ ನೀವು DD ಅನ್ನ ಇಲ್ಲಿ ಪಾವತಿಸಬೇಕಾಗುತ್ತೆ. ಹೌ ಟು ಅಪ್ಲೈ ಅಂತಕ್ಕಂದಾಗ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಹಾಕುವಂತ ಪೇಜ್ ಗೆ ಹೋಗಿ ನೀವೇನ್ ಮಾಡಬಹುದು ಅಂದ್ರೆ ಮೊಬೈಲ್ ಫೋನ್ ಒಳಗೂ ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ನೀವು ಪೇಮೆಂಟ್ ಅನ್ನ ಮಾಡಬಹುದು. ಮತ್ತೆ ಕೆಲವೊಂದಿಷ್ಟು ದಾಖಲೆ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಒಂದು ದಾಖಲೆಗಳ ಎಷ್ಟು MB ಒಳಗಿರಬೇಕು. ಜೊತೆಗೆ ಇಲ್ಲಿಂದ ಎಕ್ಸಾಮ್ ಸೆಂಟರ್ ಕೂಡ ಕೊಟ್ಟಿರ್ತಾರೆ. ಯಾವ ಎಕ್ಸಾಮ್ ಸೆಂಟರ್ಗೆ ನೀವು ಎಕ್ಸಾಮ್ ಅನ್ನ ಬರೆಸಲಿಕ್ಕೆ ಒಂದು ಬಯಸ್ತಾ ಇದ್ದೀರಿ ಆ ಒಂದು ಎಕ್ಸಾಮ್ ಕೂಡ ನೀವು ಸೆಂಟರ್ ಕೂಡ ನೀವು ಇಲ್ಲಿ ಆಯ್ಕೆಯನ್ನ ಮಾಡಿಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ ಇಲ್ಲಿಂದ ನಿಮ್ಮ ಒಂದು ಫೋಟೋಗ್ರಾಫಿ ಸೈಜ್ ಏನಿರಬೇಕು ಅನ್ನುವಂತ ಒಂದು ಡೀಟೇಲ್ಸ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಯಾಕಂದ್ರೆ ಸಿಗ್ನೇಚರ್ ಮತ್ತೆ ಫೋಟೋನ ಅಪ್ಲೋಡ್ ಮಾಡಬೇಕಾಗಿರುವಂತದ್ದು, ಜೊತೆಗೆ ಥಂಬ್ ಕೂಡ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಸಮಾಧಾನದಿಂದ ಸರಿಯಾಗಿ ಓದ್ಕೊಂಡು ಮೊದಲಿಗೆ ನಿಮ್ಮ ಸಿಗ್ನೇಚರ್ ಆಗಿರಬಹುದು, ನಿಮ್ಮ ಭಾವಚಿತ್ರ ಆಗಿರ್ಬೋದು ಮತ್ತೆ ನಿಮ್ಮ ಒಂದು ಹೆಬ್ಬೆಟ್ಟಿನ ಗುರುತು ತಂಬ ಅಂತ ಹೇಳ್ತೀವಿ ಅದನ್ನು ಕೂಡ ಕ್ರಾಪ್ ಮಾಡಿಕೊಂಡು ಇದೇ ಸೈಜ್ ಒಳಗೆ ನೀವೇನ್ ಮಾಡಬೇಕು ಇಟ್ಕೊಂಡು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಾಗ ಅವುಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಜೊತೆಗೆ ಇದಕ್ಕೆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ, ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಭಾಗದಲ್ಲಿ ಪದವಿ ಪಡೆದಿರಬೇಕು ಅಥವಾ ಸ್ನಾತಕೋತ್ತರ ಪದವಿ ಪಡೆದಿರುವವರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಅವರೆಲ್ಲರೂ ಕೂಡ ಅಂದ್ರೆ ಡಿಗ್ರಿ ಮುಗಿಸಿದವರಿಗೆ ಅವಕಾಶ ಇರೋದ್ರಿಂದ ನೀವು ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ ವಯಸ್ಸು ಎಷ್ಟಿರಬೇಕು ಅನ್ನೋದನ್ನ ನಾವು ನೋಡಿದಾಗ ಕನಿಷ್ಠ ನಾವು 28 ವರ್ಷ ಒಳಗಿರೋರು ಕೂಡ ಅರ್ಜಿಯನ್ನ ಸಲ್ಲಿಸಬೇಕು. ಜೊತೆಗೆ ವಯಸ್ಸಿನ ಸಡಿಲಿಕೆ ಕೂಡ ಸಂಪೂರ್ಣವಾಗಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಇದ್ದಿರುತ್ತೆ. ನೀವು ಆ ಒಂದು ವಯಸ್ಸಿನ ಒಂದು ಸಡಿಲಿಕೆ ಕೂಡ ನೋಡಿಕೊಂಡು ಇಲ್ಲಿಂದ ನೋಡಬಹುದು. ಏಜ್ ರಿಲೆಕ್ಷನ್ ಕೂಡ ಇದ್ದಿರುತ್ತೆ. 13 ವರ್ಷ, 15 ವರ್ಷ, 10 ವರ್ಷ, 3 ವರ್ಷ, 5 ವರ್ಷ. SC ST ಅವರಿಗೆ 5 ವರ್ಷ ಇದ್ದಿರುತ್ತೆ. ಈ ರೀತಿಯಾಗಿ ಒಂದು ಏಜಿನ ಒಂದು ಮಿತಿ ಕೂಡ ಸಡಲಿಕೆ ಇದ್ದಿರುತ್ತೆ. ನೀವು ಕೂಡ ನೋಡಿಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು. SC ST ಅವರಿಗೆ 40 ವರ್ಷ ವಯೋಮಿತಿವರೆಗೂ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಎಲ್ಲವನ್ನು ಕೂಡ ಸರಿಯಾಗಿ ನೋಡಿಕೊಂಡು ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದು. ಓಕೆನಾ, ಮೊದಲಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಈ ಒಂದು ವೆಬ್ಸೈಟ್ ಮೇಲೆ ಹೋಗಬೇಕಾಗುತ್ತೆ. ನಾನು ಸಂಪೂರ್ಣವಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿಂದ ಬೇಸಿಕ್ ಡೀಟೇಲ್ಸ್ ಆಗಿರಬಹುದು ಅಥವಾ ಹೋಮ್ ಪೇಜ್ ಮೇಲೆ ಹೋದಾಗ ಕೂಡ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗುತ್ತೆ.
ಓಕೆ, ಓಪನ್ ಮಾಡ್ಕೋತಾ ಅದನ್ನೇ ರೀಲೋಡ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಮೊದಲಿಗೆ ಮುಂದೆ ಹೋಗಿದ್ದೆ, ಹಾಗಾಗಿ ಇಲ್ಲಿ ಬರ್ತಾ ಇಲ್ಲ. ಓಕೆ, ಈ ರೀತಿಯಾಗಿ ಬರುತ್ತೆ. ಇಲ್ಲ ಅಂದ್ರೆ ನೀವೇನ್ ಮಾಡ್ಬೋದು, ಇಲ್ಲೊಂದು ಲಿಂಕ್ ಕೊಟ್ಟಿದ್ರು ಆಗ್ಲೇ ಅಪ್ಲೈ ಮಾಡ್ರಿ ಅಂತೇಳಿ ಒಂದು ಲಿಂಕ್ ಕೂಡ ಬರ್ತಾ ಇತ್ತು. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ್ನು ಕೂಡ ಏನ್ ಮಾಡುತ್ತೆ, ಇಲ್ಲಿಂದ ನೀವೇನ್ ಮಾಡ್ಬೋದು ಅಂದ್ರೆ ಲಿಂಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೋತಾ ಅದನ್ನೇ ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಂಡು ಕೂಡ ನೀವೇನ್ ಮಾಡ್ಬೋದು. ಮತ್ತೆ ಇದರ ಜೊತೆಗೆ ಇವುಗಳಿಗೆ ಯಾವ ರೀತಿಯಾಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಸರ್ ಅಂದ್ರೆ, ಇಲ್ಲಿ ಸಂಪೂರ್ಣವಾಗಿ ನಿಮಗೆ ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ಪೇಜ್ ಕೂಡ ಸಂಪೂರ್ಣವಾಗಿ ತೋರಿಸಿಕೊಡ್ತಾ ಅದನ್ನೇ. ಈ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇಲ್ಲಿಂದ ಬಂದು ಕೂಡ ನೀವೇನ್ ಮಾಡಬಹುದು, ಇವತ್ತು SBI ಅಲ್ಲಿ ಕರೆದಿರುವಂತಹ ನೇಮಕಾತಿಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇದಕ್ಕೆ ಲಾಸ್ಟ್ ಡೇಟ್ ಮತ್ತೆ ಕೊನೆಯ ದಿನಾಂಕ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ, ಸಂಪೂರ್ಣವಾಗಿ ನೋಡ್ಕೋಬಹುದು. ಸರ್ ನಾವು ಇವತ್ತೇ ಅರ್ಜಿಯನ್ನ ಸಲ್ಲಿಸ್ತಾ ಇದೀವಿ ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇಲ್ಲಿ ಕ್ಲಿಕ್ ಫಾರ್ ದ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದ್ದಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿ ನಾವು 6 ವಿಧಾನಗಳನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮೊದಲನೇ ವಿಧಾನದಲ್ಲಿ ಇಲ್ಲಿ ಕೇಳಿರುವಂತಹ ಕೆಲವೊಂದಿಷ್ಟು ಮಾಹಿತಿ, ಬೇಸಿಕ್ ಡೀಟೇಲ್ಸ್ ಇದ್ದಿರುತ್ತೆ. ನಿಮ್ಮ ಹೆಸರಾಗಿರ್ಬೋದು, ಕನ್ಫರ್ಮ್ ಹೆಸರಾಗಿರ್ಬೋದು, ಯಾವುದಕ್ಕೆ ಸ್ಟಾರ್ ಮಾರ್ಕ್ ಇರುತ್ತೆ ಅದನ್ನು ಕಡ್ಡಾಯವಾಗಿ ನೀವು ಇಲ್ಲಿ ಭರ್ತಿಯನ್ನ ಮಾಡಬೇಕಾಗುತ್ತೆ. ಯಾವ ಸ್ಟಾರ್ ಮಾರ್ಕ್ ಇಲ್ಲ ಅದನ್ನು ಸಂಪೂರ್ಣವಾಗಿ ಬಿಡಬಹುದು. ಜೊತೆಗೆ ಇವೆಲ್ಲ ಫಾರ್ಮ್ ಅನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಿದ ನಂತರ ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಇಲ್ಲಿ ಹಾಕೋಬೇಕು. ಹಾಕಿದ ನಂತರ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಮುಂದಿನ ವಿಧಾನಕ್ಕೆ ಹೋಗಿ ನೀವೇನ್ ಮಾಡಬಹುದು, ನಿಮ್ಮ ಫೋಟೋ, ಸಿಗ್ನೇಚರ್ ಡೀಟೇಲ್ಸ್ ಆಗಿರ್ಬೋದು, ಪ್ರಿವ್ಯೂ ಒಂದ್ಸಾರಿ ಅರ್ಜಿಯನ್ನ ನೋಡ್ಕೊಳ್ಳಿ, ಆಮೇಲೆ ಅಪ್ಲೋಡ್ ಮಾಡುವಂತದ್ದು, ಆಮೇಲೆ ಪೇಮೆಂಟ್ ಅನ್ನು ಮಾಡಿ ನೀವು ಸಕ್ಸೆಸ್ಫುಲ್ ಆಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಅದರ ಒಂದು ಮಾಹಿತಿಯನ್ನ ಮೊಬೈಲ್ ಫೋನ್ ಅಲ್ಲೇ ಪಡಿತಾ ಇರಬಹುದು. ಸರ್ ನಮಗೆ ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆನ ಸಂಪೂರ್ಣವಾಗಿ ಹೇಳ್ಕೊಡಿ ಸರ್, ನಮಗೆ ಬರ್ತಾ ಇಲ್ಲ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಬೇರೆ ವಿದ್ಯಾರ್ಥಿಗಳ ಒಂದು ಮಾಹಿತಿಯನ್ನ ತಗೊಂಡು ಆನ್ಲೈನ್ ಅರ್ಜಿಯನ್ನ ಹಾಕಿ ನಿಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಗೊಂಡು ಬರ್ತಾ ಇದ್ರಿ. ಯಾರಿಗೆಲ್ಲ ಇವತ್ತು ಸ್ಟೇಟ್ ಬ್ಯಾಂಕ್ ಅಲ್ಲಿ ಕರೆದಿರುವಂತಹ ನೇಮಕಾತಿಯ ಮುಂದಿನ ವಿಡಿಯೋ ಬೇಕಾಗಿದೆ ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಬೇಕು. ಹಾಗೆ ಜೊತೆಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಬೇರೆಯವರಿಗೆ ಶೇರ್ ಮಾಡೋ ಮುಖಾಂತರ ಇವತ್ತು ಬಹಳಷ್ಟು ಜನರಿಗೆ SBI ಅಲ್ಲಿ ನೌಕರಿ ಮಾಡಬೇಕಂತ ಕನಸಿರುತ್ತೆ, ಆ ಒಂದು ಕನಸನ್ನ ನೀವು ನನಸು ಮಾಡ್ಕೋಬಹುದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.